ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೇರವಾಗಿ ವಿಷಯ ಪ್ರವೇಶ ಮಾಡ್ತೇನೆ. ಇವತ್ತು ಅನೇಕ ಭಕ್ತರು, ಕೋಟಿ ಕೋಟಿ ಭಕ್ತರು ಎಲ್ಲರೂ ಒಂದು ಉದ್ಗಾರವನ್ನು ತೆಗಿತಾರೆ. ಸ್ವಾಮಿಗಳ ವಿಷಯದಲ್ಲಿ ಒಂದು ಉದ್ಗಾರವನ್ನು ತೆಗಿತಾರೆ. ಅದು ಏನು ಅಂತಂದರೆ, ಸ್ವಾಮಿಗಳನ್ನು ನೋಡಿದ್ರೇ ಆನಂದವಾಗತ್ತೆ, ಸ್ವಾಮಿಗಳು ಮಾಡುವ ಕೃತಿಗಳನ್ನು ನೋಡಿದರೆ ನಮಗೆ ಆನಂದವಾಗತ್ತೆ. ಇದರ ಮರ್ಮ ಏನು, ಇದರ ಗುಟ್ಟೇನು ಅಂತೆಲ್ಲರೂ ಕೇಳ್ತಾರಲ್ವ. ಇದನ್ನು ನಾವೆಲ್ಲರೂ ಅನುಭವಿಸಿದ್ದೀವಲ್ವ. ಏನಿದರ ಗುಟ್ಟು? ಒಂದು ಚಿಕ್ಕ ಕಥೆಯನ್ನು ಹೇಳುವುದಕ್ಕೆ ಅಪೇಕ್ಷೆ ಪಡ್ತೇನೆ. ನನಗೆ ಕೊಟ್ಟಿರುವ ಸಮಯ 1 ನಿಮಿಷ, ಅರ್ಧ ನಿಮಿಷದಲ್ಲಿ ಮುಗಿಸ್ತೇನೆ. ಸಂಗೀತ ಶಾಸ್ತ್ರದಲ್ಲಿ, ಹಿಂದೂಸ್ತಾನಿ ಸಂಗೀತ ಶಾಸ್ತ್ರದ ಒಬ್ಬ ದೊಡ್ಡ ವ್ಯಕ್ತಿ ತಾನ್ಸೇನ್ ಅಂತ ತಾವೆಲ್ಲ ಕೇಳಿದ್ದೀರಿ. ಅವನ ಜೀವನದಲ್ಲಿ ಆದಂತಹ ಒಂದು ಘಟನೆ. ಅವನು ಒಂದು ದೊಡ್ಡ ರಾಜಸಭೆಯಲ್ಲಿ ಹಾಡನ್ನು ಹಾಡ್ತಾ ಇದ್ದಾನೆ. ಹಾಡುವಂತಹ ಸಂದರ್ಭದಲ್ಲಿ ರಾಜ ಆನಂದಪಟ್ಟ. ಕೊನೆಗೆ ಅರ್ಧಕ್ಕೆ ನಿಲ್ಲಿಸಿ ರಾಜ ಹೇಳ್ತಾನೆ, ಅಲ್ಲ ತಾನ್ಸೇನ್, ನೀನು ಹಾಡಿದರೆ ನನಗೆ ಸ್ವರ್ಗ ಸುಖ ಸಿಕ್ಕಂಗಾಗತ್ತೆ. ಏನು ಅದ್ಭುತ! ನೀನೇ ಹಾಡಿದರೆ ನನಗೆ ಸ್ವರ್ಗ ಸುಖದ ಆನಂದ ಆಗಬೇಕಾದ್ರೆ ನಿನ್ನ ಗುರುಗಳು ಹೇಗೆ ಹಾಡ್ತಿರಬೇಕು, ನಿನ್ನ ಗುರುಗಳನ್ನು ತೋರಿಸು ಅಂತ ರಾಜ ಅಪೇಕ್ಷೆ ಪಡ್ತಾನೆ. ಆಗಲಿ, ಅವಶ್ಯವಾಗಲಿ, ಹೋಗೋಣ ಬನ್ನಿ ಅಂತ ರಾಜ ತಾನ್ಸೇನ್ ಇಬ್ಬರು ನದಿಯ ದಂಡೆಯ ಮೇಲೆ ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರಕ್ಕೆ ಹೋದ ಮೇಲೆ ಸುಂದರವಾದಂತಹ ಇಂಪಾದ ಧ್ವನಿ ಕೇಳಿಸಿದೆ. ಇಬ್ಬರು ಅಲ್ಲೇ ಮಗ್ನರಾಗಿದ್ದಾರೆ, ತನ್ಮಯರಾಗಿದ್ದಾರೆ. ಆನಂದವಾಯಿತು. ಹಾಡು ಮುಗಿತು. 2ನೇ ಕ್ಷಣಕ್ಕೆ ರಾಜ ತಾನ್ಸೇನನಿಗೆ ಪ್ರಶ್ನೆ ಮಾಡ್ತಾನೆ, ಅಲ್ಲ ತಾನ್ಸೇನ್, ನೀನು ಹಾಡಿದರೆ ನನಗೆ ಸ್ವರ್ಗ ಸುಖದ ಆನಂದವಾಗತ್ತೆ, ಇವರು ಯಾರೋ ಹಾಡ್ತಾ ಇದ್ದಾರೆ, ಇವರು ಹಾಡಿದರೆ ನನಗೆ ಮೋಕ್ಷ ಸುಖದ ಆನಂದವಾಗ್ತಾ ಇದೆ, ಯಾಕೆ ಅಂತ ಕೇಳ್ತಾನೆ. ಆಗ ತಾನ್ಸೇನ್ ಉತ್ತರ ಕೊಡ್ತಾನೆ, ಹೌದು, ನೀವು ಹೇಳಿದ್ದು ನಿಜ. ಯಾಕೆ ಹಾಗೆ ಅಂತಂದರೆ, ನಾನು ನಿಮ್ಮ ಆನಂದಕ್ಕಾಗಿ ಹಾಡ್ತೇನೆ, ಹೀಗಾಗಿ ನೀವು ಸಂತೋಷ ಪಡಬೇಕು ಅಂತನ್ನೋದಕ್ಕಾಗಿ ಹಾಡ್ತೇನೆ. ಆದ್ದರಿಂದಾಗಿ ನಿಮಗೆ ಸ್ವರ್ಗ ಸುಖ ಸಿಕ್ಕಂಗಾಗತ್ತೆ. ನನ್ನ ಗುರುಗಳು ಇಲ್ಲಿಯವರೆಗೆ ಏನು ಧ್ವನಿಯನ್ನು ಕೇಳಿದಿರಿ, ಹಾಡನ್ನು ಕೇಳಿದಿರಿ, ಅವರೇ ನನ್ನ ಗುರುಗಳು. ಅವರು ದೇವರನ್ನು ಸಂತೋಷ ಪಡಿಸಬೇಕು ಅಂತ ಹಾಡ್ತಾರೆ. ಆದ್ದರಿಂದಾಗಿ ನಿಮಗೆ ಮೋಕ್ಷ ಸುಖ ಸಿಕ್ಕಂತಹ ಆನಂದವಾಗತ್ತೆ ಅಂತ ಉತ್ತರ ಕೊಡ್ತಾರೆ. ನಮಗೆ ಸ್ವಾಮಿಗಳನ್ನು ನೋಡಿದಾಗ ಯಾಕೆ ನಮಗೆ ಆ ಆನಂದ? ಬಿಟ್ಟು ಹೋಗಬಾರದು. ಸದಾ ಕಾಲದಲ್ಲಿ ಸ್ವಾಮಿಗಳನ್ನೇ ನೋಡ್ತಾ ಇರಬೇಕು, ಅವರಿಂದ ಅನುಗ್ರಹವನ್ನು ಪಡೆಯಬೇಕು ಅಂತನ್ನುವ ಹಪಹಪಿಸು ಇವತ್ತು ಇಲ್ಲಿ ಕುಳಿತಂತಹ ಸಭೆಯಲ್ಲಿ ನೆರೆದಂತಹ ಯಾರಿಗಿಲ್ಲ ಹೇಳಿ. ಸ್ವಾಮಿಗಳನ್ನು ಬಿಟ್ಟು ಇನ್ನೇನು ಹೋಗಲೇಬೇಕು, ಸ್ವಾಮಿಗಳು ಅನಿವಾರ್ಯವಾಗಿ ಹೋಗಲೇಬೇಕು. ಅವರನ್ನು ಕಳಿಸುವ ಮನಸ್ಥಿತಿ ಯಾರಿಗಾದರೂ ಇದ್ದರೆ ಒಬ್ಬರು ಕೈ ಎತ್ತಿ ಹೇಳಬಹುದು. ಆಗುವುದಿಲ್ಲ. ಯಾಕೆ ಅಂದರೆ ಅವರ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಕೃತಿ, ಅವರು ಮಾಡುವಂತಹ ಪ್ರತಿಯೊಂದು ಏನು ದಿನಚರಿ ಇದೆ, ಅದು ದೇವರಿಗಾಗಿದೆ. ಹೀಗಾಗಿ ದೇವರಿಗಾಗಿ ಮಾಡುವ ಅವರ ಕೃತಿಗಳು ಅವರನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಆನಂದದ ಭಾವವನ್ನು ನಾವು ತುಂಬಿಕೊಳ್ತೇವೆ. ಅದು ಸ್ವಾಭಾವಿಕವಾಗಿ ಬರ್ತದೆ. ಎಲ್ಲ ವಿದ್ವಾಂಸರು ಸ್ವಾಮಿಗಳ ಬಗ್ಗೆ ಅನೇಕ ಮಾತುಗಳನ್ನು, ಸಾವಿರಾರು ಮಾತುಗಳನ್ನು ಹೇಳಿದ್ದಾರೆ. ನನಗೆ ಬಾಳೆ ಎಲೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು, ತಮಗೆಲ್ಲ ತಿಳಿದಂತೆ. ಅದರ ಒಂದು ಮಾತನ್ನು ನಾನು ಹೇಳಿ ಮುಗಿಸಿಬಿಡ್ತೇನೆ. ಒಂದು ದಿನ ಆ ವ್ಯಕ್ತಿ ಹೇಳಿದ್ದಾನೆ, ಬಾಳೆಯಲ್ಲಿ ಕಳಿಸುವಂತಹ ವ್ಯಕ್ತಿ ಹೇಳಿದ್ದಾನೆ, ಮಳೆ ಆಗಿದೆ, ಬಾಳೆಯಲ್ಲಿ ಕಡಿಮೆ ಬಂದಿದೆ, ನಾಳೆ ನಿಮಗೆಷ್ಟು ಬೇಕು ಬಾಳೆಯಲ್ಲಿ ಅಷ್ಟು ಕಳಿಸುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾನೆ. ಸ್ವಾಮಿಗಳು ಪಾದಪೂಜೆ ನಡೆದಿತ್ತು. ನಾನಿಲ್ಲಿ ಬಂದು ನಿಂತ್ಕೊಂಡೆ. ಏನು ಮಾಡಬೇಕು ಅಂತ ನಾನು ಇನ್ನೇನು ಅನಿರುದ್ಧಾಚಾರ್ಯರಿಗೆ ಫೋನ್ ಮಾಡಬೇಕು. ಇಲ್ಲ ಸ್ವಾಮಿ, ಬಾಳೆ ಎಲೆ ಸಿಗೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ, ಜನ ಹೆಚ್ಚಾಗುವ ನಿಯಮ
ಕಾಣಿಸ್ತಾ ಇದೆ. ಹೀಗಾಗಿ ಇಲ್ಲೇ ಯಾರಿಗಾದರೂ ನಮಗೆ ದಿನನಿತ್ಯ ಮಠಕ್ಕೆ ತಂದು ಕೊಡತಕ್ಕಂತಹ ವ್ಯಕ್ತಿಗಳಿಗೆ ಹೇಳೋಣ ಅಂತ ವಿಚಾರ ಮಾಡಿ ಸ್ವಾಮಿಗಳ ಹತ್ರ ಬಂದು ನಾನು 108 ಬಾರಿ ಸ್ವಾಮಿಗಳ ಶ್ಲೋಕವನ್ನು ಪಾರಾಯಣ ಮಾಡಿ ಹೋಗಿದ್ದೇನೆ. 10 ನಿಮಿಷದ ಹಿಂದೆ ಬಾಳೆ ಎಲೆ ನಿಮಗೆ ಇವತ್ತೆಷ್ಟು ಬೇಕೋ ಅಷ್ಟು ಕಳಿಸುವುದಕ್ಕೆ ಆಗುವುದಿಲ್ಲ ಎಂದ ವ್ಯಕ್ತಿ ಸ್ವಾಮಿಗಳ ಸ್ತೋತ್ರದ ಪಾರಾಯಣ ಬಲದಿಂದಾಗಿ ಮುಂದೆ 15 ನಿಮಿಷದ ನಂತರ ಅವನು ಫೋನ್ ಮಾಡ್ತಾನೆ, ನಿಮಗೆ ಎಷ್ಟು ಬೇಕೋ ಅಷ್ಟಲ್ಲ, ಇನ್ನೂ 2000 ಹೆಚ್ಚು ಬಾಳೆ ಎಲೆ ನಾನು ಕಳಿಸ್ತೇನೆ. ಗುರುಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ. ನಾನು ಅತ್ಯಂತ ಚಿಕ್ಕ ವಿಷಯವನ್ನು ಹೇಳ್ತಾ ಇದ್ದೇನೆ, ಬಹಳ ಚಿಕ್ಕ ವಿಷಯವನ್ನು ಹೇಳ್ತಾ ಇದ್ದೇನೆ. ಇನ್ನೊಬ್ಬರು ಫೋನ್ ಮಾಡಿದ್ರು, ಅವ್ರ ನಂಬರ್ ಕೊಡ್ತೇನೆ, ಅವಶ್ಯವಾಗಿ ನಂಬರ್ ಇಸ್ಕೊಳ್ರಿ, ನೀವು ಫೋನ್ ಮಾಡಿರಿ. ಸುಮ್ಮನೆ ಸಭೆ ಮಾತುಗಳನ್ನು ನಾನು ಹೇಳ್ತಾ ಇಲ್ಲ. ಯಾರಾದರೂ ಬಂದು ಇಸ್ಕೊಳ್ಬೋದು, ಫೋನ್ ಮಾಡ್ಬೋದು. ಹೊರಗಿನ ದೇಶದಲ್ಲಿ ಇರ್ತಕ್ಕಂತಹ, ಅಮೇರಿಕಾದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಅವರು ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ನನ್ನ ಇನ್ನೂ 1 ವಾರಕ್ಕೆ ನನ್ನ ತಾಯಿಯ ಆಪರೇಷನ್ ಇದೆ, ಅವರಿಗೆ ಬ್ರೇನಿನ ಸಮಸ್ಯೆ ಆಗಿದೆ, ಹೀಗಾಗಿ ಸ್ವಾಮಿಗಳ ಹತ್ರ ನನ್ನ ಪರವಾಗಿ ನೀವು ಪ್ರಾರ್ಥನೆ ಮಾಡಿ ಮಂತ್ರಾಕ್ಷತೆ ಇಸಿಕೊಳ್ಳಿ, ನನ್ನ ತಾಯಿಗೆ ಆಪರೇಷನ್ ಸಕ್ಸಸ್ ಆಗಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ನೊಂದು ವಾರದಲ್ಲಿ ಆಪರೇಷನ್. ಸರಿ ಆಯಿತು. ಸ್ವಾಮಿಗಳ ಹತ್ರ ಬಂದೆ, ಮಂತ್ರಾಕ್ಷತೆ ಪ್ರಾರ್ಥನೆ, ದೂರಿಂದ ಪ್ರಾರ್ಥನೆ ಮಾಡಿಕೊಂಡು ಮಂತ್ರಾಕ್ಷತೆ ಎಸೆದುಕೊಂಡಿದ್ದೇನೆ. 2 ದಿನಕ್ಕೆ ಆ ವ್ಯಕ್ತಿ ನನಗೆ ಫೋನ್ ಮಾಡಿ ಹೇಳ್ತಾನೆ, ಯಾವ ಡಾಕ್ಟರ್ ನನಗೆ ಸ್ಕ್ಯಾನ್ ಇತ್ಯಾದಿಗಳನ್ನೆಲ್ಲ ಮಾಡಿ ಆಪರೇಷನ್ ಮಾಡಲೇಬೇಕು ಎಂದು ಏನು ಹೇಳಿದ್ರೋ ಅದೇ ವ್ಯಕ್ತಿ ಕೇವಲ ಮಾತ್ರೆಯಿಂದ ಪರಿಹಾರ ಆಗತ್ತೆ, ಆಪರೇಷನ್ ಬೇಡ ಅಂತ ಹೇಳಿದ್ದಾರೆ. ಈ ತರಹದ ವಿಷಯಗಳನ್ನು ಎಲ್ಲರೂ ಅನುಭವಿಸಿದ್ದೇವೆ. ಎಲ್ಲರ ಜೀವನದಲ್ಲಿ ಇದೇ ತರಹದ್ದಾಗಬೇಕಾಗಿಲ್ಲ. ಹೀಗೆ ಅವರವರ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ, ಇಡಿಯಾದ ಜೀವನದಲ್ಲಿ ಸ್ವಾಮಿಗಳಿಂದ ಅನುಗ್ರಹವನ್ನು ಪಡೆದಿಲ್ಲ ಎಂದು ಅದು ಆಗಿಲ್ಲ. ಎಲ್ಲರೂ ನಾವು ಸ್ವಾಮಿಗಳಿಂದ ಅನುಗ್ರಹವನ್ನು ಪಡೆದವರೇ. ಹೀಗಾಗಿ ನಾನೇನು ಹೆಚ್ಚು ಮಾತನಾಡುವುದಿಲ್ಲ. ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಒಂದೇ ಒಂದು ಪ್ರಾರ್ಥನೆ ಮಾಡ್ತೇನೆ. ಅಂತಹ ಸೇವೆ, ಇಂತಹ ಸೇವೆ, ನಿನ್ನೆ ಹೇಳಿದಂತೆ ಎನ್ನಂಥ ಭಕ್ತರು ಅನಂತ ನಿಮಗಿಹರು. ಬೇಕಾದಷ್ಟು ಸೇವೆ ಮಾಡ್ತಕ್ಕಂತಹ ಭಕ್ತರು ಸ್ವಾಮಿರಾಜರಿಗೆ ಇದ್ದಾರೆ. ಆದರೆ ಈ ಏನು ಸೇವೆಯನ್ನು ಮಾಡಿದ ಒಂದು ಮನಸ್ಥಿತಿ ಇದೆ, ಆ ಮನಸ್ಥಿತಿಗೆ ಅಹಂಕಾರದ ಸಂಪರ್ಕ ಆಗೋದು ಬೇಡ. ನನ್ನ ವೈಯಕ್ತಿಕವಾದ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಎಂದಿಗೂ ಯಾವ ಕಾಲಕ್ಕೂ ಅಹಂಕಾರ ಬರೋದು ಬೇಡ. ನಾನು ಅಧಿಕ ಮಾಸದಲ್ಲಿ, ಮೈಸೂರಿನ ಅಧಿಕ ಮಾಸದಲ್ಲಿ ನಾನು ಬಹಳ ದೊಡ್ಡ ಸೇವೆಯನ್ನು ಮಾಡಿದೆ ಅಂತನ್ನುವ ಅಹಂಕಾರ ಬಂತು ಅಂದರೆ ಎಲ್ಲ ಹೋಯಿತು. ಪುಣ್ಯದ ಗಂಟು, ಪುಣ್ಯದ ರಾಶಿ ಎಲ್ಲವೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿಬಿಡುತ್ತೆ. ದಯಮಾಡಿ ಹಾಗಾಗೋದು ಬೇಡ. ಯಾವ ಕಾಲಕ್ಕೂ ಅಹಂಕಾರ ಬರೋದು ಬೇಡ. ಅಖಂಡವಾಗಿ ದೇವರಲ್ಲಿ, ಗುರುಗಳಲ್ಲಿ ಭಕ್ತಿ ಬೆಳೆಯುವಂತೆ ಆ ಸ್ವಾಮಿರಾಜರು ಅನುಗ್ರಹ ಮಾಡಬೇಕು ಎಂಬುದಾಗಿ ಹೇಳಿ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಮಾಡ್ತಾ ಗುರುಮಧ್ವಾಂತರಗತ ಶ್ರೀಕೃಷ್ಣಾರ್ಪಣಮಸ್ತು. One of the greatest